Happy Bharat, happy Viral Rich Bharat, Rich Viral friends. Welcome to Money Number. ನಾನು ನಿಮ್ಮ ಚಂದನಶ್ರೀ ನ್ಯೂಮರಾಲಜಿಸ್ಟ್ ಆ್ಯಂಡ್ ಮನಿ ಎನರ್ಜಿ ಕೋಚ್. ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಮಕ್ಕಳು SSLC ಓದ್ತಾ ಇದ್ದಾರೆ ಅಥವಾ SSLC ಎಕ್ಸಾಮ್ ಜಸ್ಟ್ ಬರೆದು ಮುಗ್ದಿದೆ ಅಂದರೆ ನೀವು ಟೆನ್ಷನ್ ತೊಗೋತಾ ಇದ್ದೀರಾ, ಟೆನ್ಷನಲ್ಲಿದ್ದೀರಾ, ಯಾವ್ದು ತೊಗೋಬೇಕು, ಯಾವ ಕೋರ್ಸ್ ತೊಗೋಬೇಕು, ಈ ಕೋರ್ಸ್ ಆ ಕೋರ್ಸ್, ಯಾರಿಗೆ ಯಾವುದು ಸೂಟ್ ಆಗುತ್ತೆ, ಇವ್ರಿಗೆ ಈ ಕೋರ್ಸ್ ಓದಿಸ್ರೆ ಇವ್ರು ಚೆನ್ನಾಗಿ ಓದ್ತಾರಾ, ಇದೆಲ್ಲ ಟೆನ್ಷನ್ಸು, ಡಿಸಿಷನ್ ತಗೊಳಕ್ಕೆ ಆಗ್ತಾ ಇಲ್ಲ ಅನ್ನೋವಂಥ ಪೇರೆಂಟ್ಸ್ಗೆ ನಾನು ಈ ವಿಡಿಯೋಸಿಂದ ಮಾರ್ಗದರ್ಶನ ನಿಮಗೆ ಕೊಡ್ತಾ ಇದ್ದೀನಿ. ಆ್ಯಸ್ ಪರ್ ನ್ಯೂಮರಾಲಜಿ ಅವರ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ಅವರು ಯಾವ ಕೋರ್ಸ್ ಓದಿದ್ರೆ ಅವರು ಲೈಫಲ್ಲಿ ಸಕ್ಸಸ್ ಆಗ್ತಾರೆ, ತುಂಬ ಒಳ್ಳೆ ಭವಿಷ್ಯತನ್ನ ಇವರು ಪಡಿತಾರೆ, ಲಕ್ಕಿ ಜೀವನನ ಅನುಭವಿಸ್ತಾರೆ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋಸ್ನಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಹಿಂದಿನ ವಿಡಿಯೋನಲ್ಲಿ ನಾನು 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ಹುಟ್ಟಿದವರ ಬಗ್ಗೆ ಯಾವ್ಯಾವ ಕೋರ್ಸ್ ತಗೊಂಡ್ರೆ ಅವರ ಭವಿಷ್ಯಕ್ಕೆ ಚೆನ್ನಾಗಿರುತ್ತೆ ಅನ್ನೋದನ್ನು ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಯಾರು ನೋಡಿಲ್ವೋ, ಮಿಸ್ ಆಗಿದ್ದೀರಾ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋನ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಸಹ ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿಕೊಳ್ಳಿ. ಈ ಮಾಹಿತಿ ಎಲ್ಲರಿಗೂ ಉಪಯೋಗ ಆಗಬೇಕು ಅಂತಲೇ ನಾನು ಈ ವಿಡಿಯೋಸ್ನ ನಿಮ್ಮ ಮುಂದೆ ತಂದಿದ್ದೀನಿ. ಸೊ ಪ್ಲೀಸ್ ಫಾರ್ವರ್ಡ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ದಿಸ್ ಯೂಸ್ಫುಲ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಮನಿ ನಂಬರ್. ಫ್ರೆಂಡ್ಸ್, ಇವತ್ತು 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು ಹುಟ್ಟಿದವರು, ಇವ್ರನ್ನೆಲ್ಲ ನಾವು 2 ಬಾರ್ನ್ ಪೀಪಲ್ ಅಂತ ಕರಿತೀವಿ. ಸೊ ಇವರು ಯಾವ ಕೋರ್ಸ್ ತಗೊಂಡ್ರೆ ಯಾವುದು ಇವ್ರಿಗೆ ಲಕ್ಕಿ ಕೋರ್ಸ್, ಯಾವ ಕೋರ್ಸ್ ತಗೊಂಡ್ರೆ ಇವರು ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ನೋದನ್ನು ನಾವು ಇವತ್ತು ನೋಡೋಣ. ಫ್ರೆಂಡ್ಸ್, ಇವರು MPC, HEC, CEC, ಇಂಜಿನಿಯರಿಂಗ್, ನ್ಯಾವಿ, IT ಎಲ್ಲ, ಇಂಗ್ಲೀಷ್, ತೆಲುಗು, ಹಿಂದಿ, ಸಂಸ್ಕೃತ್ ಎಲ್ಲ ಆರ್ಟ್ಸ್ ಸಬ್ಜೆಕ್ಟ್ಸು ಇವರು ತಗೋಬೋದು. ಆ್ಯಂಡ್ ಇವರು 2 ಅಂದ್ರೇ ಚಂದಿರ, 2ನೇ ತಾರೀಕು ಹುಟ್ಟಿದವ್ರನ್ನ ನಾವು ಚಂದ್ರನ ಒಂದು ಗುಣಗಣಗಳನ್ನ ಹೊಂದಿರ್ತಾರೆ ಇವರು ಅಂತ ಚಂದ್ರನಿಗೆ ಅಂದರೆ ಮೂನ್ಗೆ ನಾವು ಇವ್ರನ್ನ ಕಂಪೇರ್ ಮಾಡಿ ಹೇಳ್ತೀವಿ. ಸೊ ಮೂನ್ ಹೇಗಿರುತ್ತೆ, ಅವರ ಒಂದು ಮೂನ್ ಅನ್ನೋದು ಯಾವಾಗಲೂ ಕಲಾಕಾರರು ಅಂತಾರ ಹೇಳ್ತೀವಲ್ಲ, ಆದರೆ ಇವ್ರಿಗೆ ಆರ್ಟ್ಸ್ ಅನ್ನೋದು ತುಂಬಾ ಚೆನ್ನಾಗೇ ಆಗುತ್ತೆ. ಆ್ಯಂಡ್ ಆಲ್ಟರ್ನೇಟಿವ್ ಕೋರ್ಸಲ್ಲಿ ಆಗಿ ಇವರು ಹೀರೋಗಳಾಗಿರ್ಬೋದು, ಫಿಲಿಮ್ ಫೀಲ್ಡ್ ಅನ್ನೋದು ಇವ್ರಿಗೆ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಲೈಕ್ ಪವನ್ ಕಲ್ಯಾಣ್ ಆಗಿರ್ಬೋದು, 2ನೇ ತಾರೀಕು ಇವರು ಪವನ್ ಕಲ್ಯಾಣ್ ಅವರು ಹುಟ್ಟಿರೋದು. ಸೊ ಇವ್ರಿಗೆ ಫಿಲಿಮ್ ಫೀಲ್ಡ್ ಅನ್ನೋದು ತುಂಬ ಅದ್ಭುತವಾಗಿ ಬರುತ್ತೆ ಫ್ರೆಂಡ್ಸ್. ಲೈಕ್ ಹೀರೋ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಆ್ಯಂಡ್ ಸೋಷಿಯಲ್ ಮೀಡಿಯಾಸ್ ಲೈಕ್ ಯೂಟ್ಯೂಬ್ ಆಗಿರ್ಬೋದು, ಎಲ್ಲ ಸೋಷಿಯಲ್ ಮೀಡಿಯಾಸ್ ಸ್ಟಾರ್ ಆಗಿ ಇವರು ಬೆಳೀತಾರೆ. ಏಕೆಂದರೆ ಇವರು ಹಲವಾರು ಕಲಾತ್ಮಕ ಒಂದು ಗುಣಗಳನ್ನ ಇವರು ಹೊಂದಿರ್ತಾರೆ. ಚಂದಿರ ಅಂದ್ರೆ ಸಮಥಿಂಗ್ ಲೈಕ್ ಎಲ್ಲ ಒಂದು ಡಿಫ್ರೆಂಟ್ ಆರ್ಟ್ಸ್ ಇರುವಂಥ ಒಂದು ಪ್ರತಿಭೆ ಹೊಂದಿರುವಂಥ ಒಂದು ಗ್ರಹ ಅದು. ಸೊ ಚಂದಿರ ಅಂದರೆ ಮೂನ್ 15 ಡೇಸ್ ಹೀಗಿರುತ್ತೆ, ಡೌನ್ ಆಗ್ತಾರೆ, 15 ಡೇಸ್ ಅಪ್ ಆಗ್ತಾರೆ. ಎಲ್ಲ ರಂಗಗಳಲ್ಲೂ ಇವರು ತುಂಬ ಕಲಾತ್ಮಕವಾಗಿ ಇರೋದ್ರಿಂದ ಇವ್ರನ್ನ ನಾವು ಮೂನ್ಗೆ ಹೋಲಿಕೆ ಮಾಡ್ತೀವಿ. ಸೊ ಇವ್ರಿಗೆ ಸೋಷಿಯಲ್ ಮೀಡಿಯಾಸು, ಅಗ್ರಿಕಲ್ಚರ್ ಕೂಡ ಇವರು ಚೆನ್ನಾಗಿ ಮಾಡ್ತಾರೆ, ಸಾಹಿತ್ಯ ಕೂಡ ಇವರು ತಗೋಬೋದು ಆಲ್ಟರ್ನೇಟಿವ್ ಕೋರ್ಸಲ್ಲಿ. ಸೊ ಈ ಥರ ಇವ್ರ ಮೇನ್ ಕೋರ್ಸ್ ಬಂದು MPC, HEC, CEC, ಇಂಜಿನಿಯರಿಂಗ್, ನ್ಯಾವಿ ಎಲ್ಲ ಆರ್ಟ್ಸು ತಗೋಬೋದು, IT ಸಹ ಇವರು ತಗೋಬೋದು. ಸೊ ಇವರು 2ನೇ ತಾರೀಕು ಅಥವಾ 11ನೇ ತಾರೀಕು, 20ನೇ ತಾರೀಕು ಹುಟ್ಟಿದವರು ಈ ಕೋರ್ಸ್ಗಳನ್ನ, ಈ ಲಕ್ಕಿ ಕೋರ್ಸ್ನ ಇವರು ಪಡಿಬೋದು. ಆ್ಯಂಡ್ ಆಲ್ಟರ್ನೇಟಿವ್ ಕೋರ್ಸಸ್ ಕೂಡ ನಾನು ಇವ್ರಿಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಕೋರ್ಸಸ್ನ ನಿಮ್ಮ ಮಕ್ಕಳಿಗೆ ಕೊಟ್ಟರೆ ಅವರು ಒಳ್ಳೆ ಭವಿಷ್ಯತ್ತು ಇವ್ರಿಗೆ ಚೆನ್ನಾಗಿರುತ್ತೆ, ಒಳ್ಳೆ ಒಂದು ಮಾರ್ಗದಲ್ಲಿ ಇವರು ನಡೀತಾರೆ. ಇವರು ಈ ಕೋರ್ಸಸ್ನೆಲ್ಲ ತಗೊಂಡು ಫ್ಯೂಚರ್ನ ಒಳ್ಳೆ ವೇಯಲ್ಲಿ ತಗೊಂಡು ಹೋಗ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಹ್ಯಾಪಿ ಭಾರತ್.